ಸಿದ್ದರಾಮಯ್ಯರು ಒಂದು ಕಡೆ ನ್ಯಾಯಾಂಗ ತನಿಖೆಯ ಬಗ್ಗೆ ಮಾತಾಡ್ತಾ ಇದ್ರು. ಇದೀಗ ಜಸ್ಟಿಸ್ ಮೈಕಲ್ ಡಿ ಕುನ್ಹಾ ಅವರ ನೇತೃತ್ವದಲ್ಲಿ ಏಕ ವ್ಯಕ್ತಿ ಆಯೋಗವನ್ನು ನಾನು ನೇಮಕ ಮಾಡಿದ್ದೀನಿ. ಅವರ ಮೂಲಕ ತನಿಖೆ ಆಗುತ್ತೆ. ಇದರ ಜೊತೆಗೇನೆ ಇಲ್ಲಿ ಯಾರ್ಯಾರು ಆರೋಪಿಗಳು ಅಂತ ಬಂದಾಗ RCB ಬಗ್ಗೆ ಮಾತಾಡಿದ್ರು, KCA ಬಗ್ಗೆ ಮಾತಾಡಿದ್ರು, DNM ಬಗ್ಗೆ ಕೂಡ ಮಾತಾಡಿದ್ರು. ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಸಂಸ್ಥೆ ಅದು. ಸೊ ಹಾಗಾಗಿ ಇಷ್ಟು ಜನರ ವಿರುದ್ಧವಾಗಿ ಕೂಡ ತನಿಖೆ ನಡೆಯುತ್ತೆ ಅಂತ ಹೇಳಿ. ಇನ್ನೊಂದು ಕಡೆ ಇದೇ ಕಾಲ್ತೊಳಿತದ ಬಗ್ಗೆ ಸ್ವಯಂ ಪ್ರೇರಿತ ಕೇಸ್ನ ಬಗ್ಗೆ ಹೈಕೋರ್ಟಲ್ಲಿ ವಿಚಾರಣೆ ನಡೀತಿವತ್ತು. ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ನ್ಯಾಯಾಲಯ ಮುಂದೂಡಿದೆ. ಒಂಥರ ಯಾರೂ ಏನು ಕೋರ್ಟ್ಗೆ ಹೋಗಿರಲಿಲ್ಲ. ಸ್ವಯಂ ಪ್ರೇರಿತವಾಗಿ ಮಾಧ್ಯಮಗಳಲ್ಲಿ ಬಂದಂಥ ವರದಿಯನ್ನು, ಘಟನಾವಳಿಗಳ ಬಗ್ಗೆ ನೋಡಿಕೊಂಡ ಮೇಲೆ 11 ಜನ ಸಾವು ಆಗಿದೆ ಅಂತ ವಿಷಯ ಗೊತ್ತಾದ ಮೇಲೆ ನ್ಯಾಯಾಲಯ ಸ್ವಯಂ ಪ್ರೇರಿತವಾಗಿ ಒಂದು ವಿಚಾರಣೆ ಕೈಗೆತ್ತಿಕೊಳ್ಳುತ್ತೆ. ಇವತ್ತು ಜೂನ್ 10 ಮಂಗಳವಾರಕ್ಕೆ ವಿಚಾರಣೆಯನ್ನು ಮುಂದೂಡುತ್ತೆ. ಅದಕ್ಕಿಂತ ಮುಂಚಿತವಾಗಿ ಸರ್ಕಾರದಿಂದ ದುರಂತದ ಕಾರಣಗಳ ಬಗ್ಗೆ ವರದಿಯನ್ನು ಕೂಡ ಹೈಕೋರ್ಟ್ ಕೇಳಿದೆ. ಇಲ್ಲಿ ಮಂಗಳವಾರದ ಒಳಗಡೆ ತನಿಖಾ ವರದಿ ಸಲ್ಲಿಸಬೇಕು ಅಂತ ಸೂಚನೆ ಹೋಗಿದೆ. ವರದಿ ಸಲ್ಲಿಕೆ ಬಳಿಕ ತನಿಖಾ ವರದಿ ಇದ್ದಾಗ ಇದನ್ನು ಇವರು ಈಗ ಮ್ಯಾಜಿಸ್ಟ್ರೇರಿಯಲ್ ತನಿಖೆ ವರದಿ ಸಲ್ಲಿಸ್ತಾರಾ ಮಂಗಳವಾರದ ಒಳಗಡೆ, ಅಥವಾ ಈಗ ನ್ಯಾಯಾಂಗ ತನಿಖೆ ಅಂತ ಇವರೇನು ಒಪ್ಪಿಸ್ತಾ ಇದ್ದಾರಲ್ಲ ಆ ವರದಿನೇ ಕೊಡೋಕ್ಕಾಗುತ್ತಾ ಇಲ್ವಾ, ಇದು ಕೂಡ ಸರ್ಕಾರ ಸ್ಪಷ್ಟಪಡಿಸಬೇಕಾಗುತ್ತೆ. ಕಾರಣ ಈಗಷ್ಟೇ ಸಿದ್ದರಾಮಯ್ಯವರು ಮಾತಾಡೋದ್ರ ಬಗ್ಗೆ ಯಾವ ವರದಿಯನ್ನು ಅವರು ಸಲ್ಲಿಸುವವರಿದ್ದಾರೆ ಗೊತ್ತಿಲ್ಲ. ವರದಿ ಸಲ್ಲಿಕೆ ಬಳಿಕ IPL BCCIಗೆ ಕೋರ್ಟ್ ಕಡೆಯಿಂದ ನೋಟಿಸ್ ಹೋಗಬಹುದು. ಇಂತಹ ಅವಘಡ ಆಗೋದಕ್ಕೆ ಏನು ಕಾರಣ, ಮುಂದೆ ಇಂತಹ ಘಟನೆ ತಪ್ಪಿಸಬೇಕು ಅಂದರೆ ಏನು ಕ್ರಮ ತಗೋತೀರಾ, ಜೂನ್ 10 ಒಳಗೆ ವರದಿ ಕೊಡಬೇಕು ಅಂಥೇಳಿ ಸರ್ಕಾರಕ್ಕೆ ಸೂಚನೆ ಕೊಡಲಾಗಿದೆ. ನೋಟಿಸ್ಗೆ ಉತ್ತರಿಸುವುದಕ್ಕೆ 5 ದಿನಗಳ ಕಾಲಾವಕಾಶವನ್ನು ಕೊಡಲಾಗಿದೆ. ಸದ್ಯ ರಾಜ್ಯ ಸರ್ಕಾರಕ್ಕೆ ಮಾತ್ರ ನೋಟಿಸ್ ಇದೆ, ಹೈಕೋರ್ಟ್ ಕೊಟ್ಟಿರೋದು. ವರದಿ ಆದ ಮೇಲೆ IPLಗೆ BCCIಗೆ ನೋಟಿಸ್ ಹೋಗಬಹುದು. ಇನ್ನು ಕೋರ್ಟ್ ಕೇಳಿದಂಥ ಪ್ರಶ್ನೆಗಳು ಅಂತ ನೋಡಿದ್ರೆ, ಯಾರು ಈ ಕಾರ್ಯಕ್ರಮ ಮಾಡಿದ್ದು, ಆಟಗಾರರನ್ನ ಸನ್ಮಾನಿಸುವುದಕ್ಕೆ ದೇಶ ರಾಜ್ಯದ ಪರವಾಗಿ ಅವರೇನಾದರೂ ಆಡಿದ್ದಾರಾ, ಎರಡೂ ಕಡೆ ಕಾರ್ಯಕ್ರಮಕ್ಕೆ ಸೂಚನೆ ಕೊಟ್ಟಿದ್ದು ಯಾರು, ಸ್ಟೇಡಿಯಮಲ್ಲೂ ಆಗಬೇಕು ವಿಧಾನಸೌಧದಲ್ಲೂ ಆಗಬೇಕು ಅಂತ ಯಾರು ಸೂಚನೆ ಇತ್ತು, ಎರಡೂ ಕಡೆ ಕಾರ್ಯಕ್ರಮ ಅಗತ್ಯ ಇತ್ತಾ, ಆ್ಯಂಬುಲೆನ್ಸ್ ಇತ್ತು ಅಂತ ಹೇಳ್ತೀರಾ, ಹಾಗಾದರೆ ಎಲ್ಲಿತ್ತೀರಿ ಆ್ಯಂಬುಲೆನ್ಸು, ದುರ್ಘಟನೆಗೆ ನಿಜವಾದಂಥ ಕಾರಣ ಏನು, ಸ್ಟೇಡಿಯಂ ಬಳಿ ಮಾತ್ರ ಕಾಲ್ತುಳಿತ ಆಗಿದೆಯಾ, ಬೇರೆ ಕಡೆನೂ ಆಗಿದೆಯಾ, ಎಲ್ಲ ಪ್ರಶ್ನೆಗಳನ್ನು ಇವತ್ತು ಕೋರ್ಟ್ ಕೇಳಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 11 ಜನರ ಸಾವಿಗೆ ಕಾರಣ ಯಾರು, ಹೊಣೆ ಯಾರು, ಪೂರ್ವ ಸಿದ್ಧತೆ ಇಲ್ಲದೆ ಕಾರ್ಯಕ್ರಮಗಳಿಗೆ ಕರೆ ಕೊಟ್ಟಿದ್ದೇ ಇದಕ್ಕೆ ಕಾರಣ ಆಯಿತಾ, ಎರಡು ಸಂಸ್ಥೆಗಳ ಎಡವಟ್ಟೆ ಈ ಮಹಾದುರಂತಕ್ಕೆ ಕಾರಣವಾಯಿತಾ, RCB ಕಪ್ ಗೆದ್ದ 24 ಗಂಟೆ ಒಳಗಡೆ 3 ಕಾರ್ಯಕ್ರಮಗಳಿಗೆ ಸಿದ್ಧತೆ ಯಾವ ಮಟ್ಟದಲ್ಲಿ ನಡೆದಿತ್ತು, 3 ಕಾರ್ಯಕ್ರಮ ಕಪ್ ಗೆದ್ದನ್ನು 24 ಗಂಟೆ ಕಳೆದಿರಲಿಲ್ಲ, ಅಷ್ಟರಲ್ಲಾಗಲೇ ಹೆಂಗೆ ರೆಡಿಯಾಗಿದ್ರಪ್ಪ ನೀವು, ಇಂಥ ಆತುರದ ನಿರ್ಧಾರನೇ 11 ಜನರ ಸಾವಿಗೆ ಕಾರಣ ಆಯಿತಾ, ಸೂಕ್ತ ವ್ಯವಸ್ಥೆ ಇಲ್ಲ, ನಿರ್ಧಾರ ಕೈಗೊಂಡ್ರು. ಆ 3 ಕಾರ್ಯಕ್ರಮ ಯಾವುದು ಅಂದರೆ, ವಿಧಾನಸೌಧದಲ್ಲಿ RCBಗೆ ಸನ್ಮಾನ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಸನ್ಮಾನ, ವಿಧಾನಸೌಧದಿಂದ ಸ್ಟೇಡಿಯಂವರೆಗೆ ವಿಕ್ಟ್ರಿ ಪರೇಡ್. ಕಾರ್ಯಕ್ರಮಗಳನ್ನು RCB ಫ್ರಾಂಚೈಸಿ ಫಿಕ್ಸ್ ಮಾಡಿತ್ತು, KCA ಇತ್ತು, ಸರ್ಕಾರ ಇತ್ತು. ಪೊಲೀಸರ ಅನುಮತಿಗಿಂತ ಮುಂಚೆನೇ ಕಾರ್ಯಕ್ರಮ ನಿಗದಿ ಮಾಡಿಬಿಟ್ರು. ಪೊಲೀಸರ ಪರ್ಮಿಷನ್ ಕೇಳಬೇಕಾಗಿತ್ತು, ಅನುಮತಿ ಕೇಳಬೇಕಾಗಿತ್ತು, ಸಾಧಕ ಬಾಧಕ ವಿಚಾರಿಸಬೇಕಾಗಿತ್ತು, ಒಳಿತು ಕೆಡುಕು ನೋಡಬೇಕಾಗಿತ್ತು, ಜನ ಎಷ್ಟು ಜನ ಬರ್ತಾರೆ, ಎಲ್ಲಿ ತಡೆಯಬೇಕಾಗತ್ತೆ ಅವ್ರನ್ನ, ಎಲ್ಲ ಜನಗಳು ಇವನ್ನೆಲ್ಲ ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಏನೂ ಇಲ್ಲ. ಮೊನ್ನೆ ರಾತ್ರಿ ಆಗಿದ್ದೇನು ಅಂತ ನೋಡಿ. ಇದೀಗ ಬೆಂಗಳೂರು ಪೊಲೀಸ್ ಕಮಿಷನರನ್ನು ಅಮಾನತು ಮಾಡಲಾಗಿದೆ. ಸಸ್ಪೆಂಡ್ ಆದರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಅವರು. ಅಮಾನತಾಗಿರೋದು ಬೆಂಗಳೂರಿನ ಪೊಲೀಸ್ ಕಮಿಷನರ್. ಇವ್ರನ್ನೇ ಅಮಾನತು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸರ್ಕಾರದ ಮೇಲೆ ಕ್ಷಣ ಕ್ಷಣಕ್ಕೂ ಒತ್ತಡ ಜಾಸ್ತಿ ಆಗ್ತಾ ಇದೆ. 11 ಜನ ಸತ್ತ ಮೇಲೆ ಕ್ಷಣ ಕ್ಷಣಕ್ಕೂ ಒತ್ತಡ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಕೂಡ ಸರ್ಕಾರ ಈ ಮಟ್ಟಕ್ಕಿದು ಹೋಗುತ್ತೆ ಅಂತ ಭಾವಿಸಿರಲಿಲ್ಲವೇನೋ. ಇದೀಗ ಸುತ್ತಿ ಬಳಸಿ ಪೊಲೀಸರು ಹೇಳಿದರು ಅಂತ ಕೇಳ್ಪಟ್ಟಿದ್ದೀವಿ ನಾವು. ಇದು ಆಗಲ್ಲ, ಕಾರ್ಯಕ್ರಮ ತುಂಬ ತೊಂದರೆ ಆಗುತ್ತೆ, ತುಂಬ ಜನ ಬರ್ತಾ ಇದ್ದಾರೆ, ಬೇಡ ಅಂತ ಪೊಲೀಸರು ಪರಿಪರಿಯಾಗಿ ಹೇಳಿದ್ರು ಕೂಡ ಗೊತ್ತಿಲ್ಲ ಸರ್ಕಾರದ ಮೇಲೆ ಯಾವ ಒತ್ತಡ ಇತ್ತು ಅಂತ ಕಾರ್ಯಕ್ರಮ ಮಾಡೇ ಬಿಟ್ಟರು. ಇದಕ್ಕೆ ಬಲಿಯಾಗಿದ್ದು ಯಾರು ಅಂದರೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು. ಅವ್ರದ್ದೇನು ಪಾತ್ರವೇ ಇಲ್ವಾ, ಪಾತ್ರವೇ ಅವ್ರದ್ದೇ ಎಲ್ಲ ಕಾರಣನ ಗೊತ್ತಿಲ್ಲ. ಏಕಾಏಕಿ 8 ಲಕ್ಷ 9 ಲಕ್ಷ ಜನ, ಮ್ಯಾಚು ಮುಗಿದ ದಿನಾನೇ ರಾತ್ರಿ ಎಲ್ಲ ಕೆಲಸ ಮಾಡಿದ್ದಾರೆ ಪೊಲೀಸರು. ಮ್ಯಾಚ್ ಮುಗಿದ ದಿನ ಎಂಟೈರ್ ನೈಟ್ ಕೆಲಸ ಮಾಡಿದ್ದಾರೆ ರೀ ಅವರು. ಏನೇನು ಕೆಲವರು ಓಕೆ ಒಳ್ಳೆ ಅಭಿಮಾನಿಗಳು, ಶಾಂತ ರೀತಿಯಿಂದ ವರ್ತಿಸಿದ್ದಾರೆ. ಕೆಲವರು ಇದ್ದಾರಲ್ಲ ಕಿಡಿಗೇಡಿತನ ಮಾಡಿದ್ದಾರೆ. ರೋಡಲ್ಲಿ ಕೂಡ್ದೆಲ್ಲ ಓಡಾಡಿದ್ದಾರೆ. ಎಲ್ಲರೂ ಅಲ್ಲ, ಕೆಲವರು ಓಡಾಡಿದ್ದಾರೆ. ಆ ಥರ
ನಶೆಯಲ್ಲಿದ್ದರು ಅಂತ ಕೆಲವರು ಹೇಳ್ತಾರೆ. ಯಾರ ಮಾತನ್ನು ಯಾರು ಕೇಳುವಂಥ ಸ್ಥಿತಿಲಿ ಕೆಲವರು ಇರಲಿಲ್ಲ. ಪೊಲೀಸರನ್ನೇ ಛೇಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಸೈರನ್ಗೂ ಬೆಲೆ ಕೊಟ್ಟಿಲ್ಲ, ಹೇಳಿದ ಮಾತು ಕೇಳಿಲ್ಲ. ಇದರ ನಡುವೆ ಸುತ್ತಿ ಬೆಳೆಸಿ ಇದು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರ ತಲೆಗೆ ಬಂತು. ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತು ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ವಿ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರು, ಸ್ಟೇಷನ್ ಹೌಸ್ ಮಾಸ್ಟರು, ಸ್ಟೇಷನ್ ಹೌಸ್ ಆಫೀಸರ್ ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತು ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ವಿ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ನೋಡಿ, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್ ಇಲ್ಲಿ ಅಮಾನತಾದರು, ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅಮಾನತಾದರು, ಆ ಭಾಗದ ACP ಅಮಾನತಾಗಿದ್ದಾರೆ. ಕ್ರಿಕೆಟ್ ಸ್ಟೇಡಿಯಂ ಇನ್ಚಾರ್ಜು, ಕಮಿಷನರ್ ಆಫ್ ಪೊಲೀಸು, ಕಬ್ಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್, ಸೆಂಟ್ರಲ್ DCP, ಇದೇ ಭಾಗದ ACP. ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಜನರ ತಲೆದಂಡ ಇವತ್ತಾಗಿರೋದು. ಕಬ್ಬನ್ ಪಾರ್ಕ್ CPI, ACP, ಸೆಂಟ್ರಲ್ DCP, ಕಮಿಷನರ್ ಆಫ್ ಪೊಲೀಸ್, ಕ್ರಿಕೆಟ್ ಸ್ಟೇಡಿಯಂ ಇನ್ಚಾರ್ಜ್, ಇಷ್ಟು ಜನ ಕೂಡ ಇದೀಗ ಅಮಾನತಾಗಿದ್ದಾರೆ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನೇರವಾಗಿ ಪೊಲೀಸ್ ಡಿಪಾರ್ಟ್ಮೆಂಟನ್ನೇ ಸರ್ಕಾರ ಇದೀಗ ಹೊಣೆ ಮಾಡಿದೆ. ಇಲ್ಲಿ ಬೇರೆ ಇನ್ಯಾರದ್ದೇ ತಲೆದಂಡ ಇಲ್ಲಿಲ್ಲ. ನೇರವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ತಲೆಗಳು ಮಾತ್ರ ಇಲ್ಲಿ ಉರುಳಿರೋದು. ಅವ್ರಿಗೆ ಮಾತ್ರ ಇದೀಗ ಅವರ ಮೇಲೆ ಮಾತ್ರ ಚಕ್ರ ತಿರುಗಿಸಿರೋದೀಗ. ಅವ್ರಿಗೆಲ್ಲ ಅರ್ಧಚಂದ್ರ ಪ್ರಯೋಗ ಮಾಡಿರೋದಿಲ್ಲಿ ಇಷ್ಟು ಜನರ ವಿರುದ್ಧವಾಗಿ. ಸಿದ್ದರಾಮಯ್ಯ ಅನೌನ್ಸ್ ಮಾಡಿದ್ದಾರೆ. ಸಾಕಷ್ಟು ಮೀಟಿಂಗ್ಗಳಾದ ಮೇಲೆ ದೇಶಾದ್ಯಂತ, ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ ಈ ಒಂದು ವಿಚಾರ. ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಪಾತ್ರ ಎಷ್ಟು ಮಟ್ಟಿಗೆ ಇತ್ತು, ಪ್ರಿಪೇರ್ ಆಗಿ ಅವ್ರಿಗೆ ಅವಕಾಶ ಇತ್ತಾ ಇರಲಿಲ್ವಾ, ಹಿಂದಿನ ದಿನ ಅಷ್ಟೇ ಮ್ಯಾಚ್ ಮುಗಿದಿತ್ತು, ರಾತ್ರಿ ಎಲ್ಲ ಕೆಲಸ ಮಾಡಿದ್ರು, 2-3 ಕಡೆ ಪ್ರೋಗ್ರಾಮ್ ಬೇಡ ಅಂಥೇಳಿ ಅವರು ಕೂಡ ಸಲಹೆ ಕೊಟ್ಟಿದ್ದರು ಅಂತ ಕೆಲವು ಮಾತುಗಳು ಕೇಳಿಬಂತು. ಇದಕ್ಕೇನು ಸಲಹೆಗೆ ಏನಾದರೂ ಲಿಖಿತ ರೂಪದಲ್ಲಿ ಇದೆಯಾ ಅಂತ ನಮಗೆ ಗೊತ್ತಿಲ್ಲ. ಪೊಲೀಸರು ಹೇಳಿದ್ರಂತೆ ಅಂತ ಮಾಹಿತಿ ಇದೆ ಅಷ್ಟೇ ನಮ್ಮ ಬಳಿಯಲ್ಲಿ. ಇದರ ಆಚೆಗೆ ನಮಗೂ ಗೊತ್ತಿಲ್ಲ. ಇದರ ಮೇಲೂ ಕೂಡ ಇಲ್ಲಿ ಆಗಲೇಬೇಕು. ಮುಂದಿನ ದಿನ ಅನೇಕ ಪ್ಲೇಯರ್ಗಳು ಅವ್ರವ್ರು ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಡ್ತಾರಂತೆ, ಟೂರ್ನಿಮೆಂಟ್ಗಳು ಇದೆಯಂತೆ, ಇವತ್ತು ಮಾಡಿದ್ರೆ ಉಂಟು ಇಲ್ಲಿದ್ರೆ ಇಲ್ಲ ಅನ್ನೋ ಸನ್ನಿವೇಶ ಸರ್ಕಾರಕ್ಕಿತ್ತು ಅಂತೇಳಿ. ಹಾಗಾಗಿ ಜಿದ್ದಿಗೆ ಬಿದ್ದಂತೆ ಸರ್ಕಾರ ರೆಡಿಯಾಗಿತ್ತು. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿರೀಕ್ಷೆಗೂ ಮೀರಿ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಚೆನ್ನಾಗೇ ನಿರೀಕ್ಷೆ ಇತ್ತು, ಅವ್ರು ಹೇಳಿದ್ದನ್ನು ಸರ್ಕಾರ ಕೇಳಿರಲಿಲ್ಲ. ಆದರೆ ಅಮಾನತಾಗಿದ್ದು ಪೊಲೀಸ್ ಇಲಾಖೆಯ ಅನೇಕ ಘಟಾನುಘಟಿಗಳು. ಕಮಿಷನರ್ ಆಫ್ ಪೊಲೀಸ್ ಮತ್ತು ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ವಿ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರು, ಸ್ಟೇಷನ್ ಹೌಸ್ ಮಾಸ್ಟರು, ಸ್ಟೇಷನ್ ಹೌಸ್ ಆಫೀಸರ್ ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತು ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ವಿ.